ನೀವು ನನ್ನ ಓದಕ್ಕೆ ಹೇಳ್ತೀರ ಮಾವಯ್ಯ? ಅದು ನನ್ನ ಮಗಳ ಡಿಪಾರ್ಟ್ಮೆಂಟು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸದ್ಯಕ್ಕೆ ನನಗೊಂದು ಮಗು ಬೇಕು ಅಂತ ಆಸೆ ಆಗಿದೆ. ಬೀಗ್ರೆ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಹೇಳಿ. ಅವ ಅಂದರೆ ನನಗೂ ಸುಶಿಗೂ ಮೊಮ್ಮಗುನ ಆಡಿಸೋ ಆಸೆ ಆಗಿದೆ ಅಂತ. ದೊಡ್ಡ ಮನೆಗೂ ಒಂದು ಮಗು ಬೇಕಲ್ಲ. ಅರೆ ಬೀಗ್ರೆ, ನಾನು ಅಂದ್ಕೊಂಡಿದ್ದಾನೆ ನೀವು ಹೇಳ್ಬಿಟ್ರಿ. ನಿಮ್ಮ ಮಗಳು ಆಗಾಗ ಮುನಿಸ್ಕೊಂಡು ನಿಮ್ಮ ಮನೆಗೆ ಬಂದರೆ ದೊಡ್ಡ ಮನೇಲಿ ಮಗು ಹೇಗಾಗುತ್ತೆ ಹೇಳಿ? ಏ ನಂದಿ, ಏನೇ ಮಾತಾಡ್ತಿದ್ಯಾ? ಹೌದು, ನೀವು ಹೇಳ್ದಾಗೆ ನನ್ನ ಮಗಳು ಆಗಾಗ ನಮ್ಮ ಮನೆಗೆ ಬರ್ತಿರ್ತಾಳೆ ಸರಿ. ಆದರೆ ನೀವು ನಿಮ್ಮ ತವ್ರ ಮನೆಗೆ ಹೋಗಿ ತುಂಬ ದಿನ ಆಗಿರ್ಬೇಕಲ್ಲ ನಂದಿತಾ ಅವರೇ, ಆದರೂ ದೊಡ್ಡ ಮನೆಗೆ ಮಗು ಬಂದಿಲ್ಲ. ಯಾಕೆ? ಅದು ನನಗೆ ಮೊದಲು ಮದುವೆ ಆಗಿದ್ರು ಈ ಮನೆಗೆ ದೊಡ್ಡ ಮಗ ಅಂತಿರೋದು ರಾಮು ಬಾವ ಅಲ್ವಾ? ಅವ್ರಿಗೆ ಮಕ್ಕಳಾಗದೆ ನಮಗೆ ಹೇಗೆ? ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಅಲ್ವಾ ಅಶೋಕ್? ಅಯ್ಯೋ ಹೇಳ್ರಿ, ನೀವು ಹೇಳ್ತಿದ್ರೆ ಇವರೆಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಮತ್ತಿನ್ನೇನು, ತಪ್ಪು ನಿಂದೆ ಅಲ್ವಾ? ಅದು ಏನೂ ಇಲ್ಲ ಅತ್ತೆ, ನಾವೇ ಸುಮ್ಮನಿದ್ದೀವಿ. ಇಂಥ ವಿಷಯದಲ್ಲಿ ಹೀಗೆಲ್ಲ ಸುಮ್ಮನೆ ಇರಬಾರ್ದು ನಂದಿತಾ ಅವರೇ. ಸಂತಾನ ಭಾಗ್ಯ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಹೇಳಿ? ನೀವೇ ಯೋಚನೆ ಮಾಡಿ. ಇವಳು ನಿಮಗೆ ಅಧಿಕಾರ ಚಲಾಯಿಸಂಗವಳೆ. ಚರ್ಚೆ ಸಾಕು, ಎಲ್ಲ ಒಂದು ನಿಮಿಷ ಸುಮ್ಕಿರಿ. ಇವ್ರು ನೋಡಿದ್ರೆ ಓದು ಬರಿ ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಮೊಮ್ಮಗು ಕೇಳ್ತೀರಿ. ಎಲ್ಲ ಒಟ್ಟೊಟ್ಟಿಗೆ ಹಾಕಿಲ್ಲ ನನ್ನ ಕೈಲಿ. ನಾನು ಪಕ್ಕಾ ಬ್ರಹ್ಮಚಾರಿ. ಸರಿ ಸರಿ, ಈ ವಿಷಯದ ಬಗ್ಗೆ ನನ್ನ ಇಬ್ಬರು ಸೊಸೆಯರು ಯೋಚನೆ ಮಾಡಬೇಕು. ಈಗ ಹೊರಡೋಣವಾ? ಹ್ಞೂ ಅಪ್ಪಯ್ಯ, ಹೊರಡುಮ. ಅವ ಈಸೆ ಈಗ ಬೇಡ ನಡ್ರಿ, ಹೊರಡುಮ. ಬನ್ನಿ. ಇವ್ರೇನು ಈಟೊಂದು ಹಠ ಮಾಡ್ತಾವ್ರಲ್ಲ, ನಾನು ಒಪ್ಕೊಂಡಿಲ್ಲ ಅಂದರೆ ಬರೋಕ್ಕೆ ಇಲ್ಲ ಅಂತವ್ರೆ. ಏನು ಮಾಡೋದು? ಸುಮ್ಕೆ ಈಗ ಹ್ಞೂ ಅಂದ್ಬಿಟ್ಟು ಆಮೇಲೆ ಆಗಕ್ಕಿಲ್ಲ ಅಂದ್ಬಿಡ್ಲಾ?
ಸುಮ್ಕೆ ಹೂ ಅನ್ನೋಣ ಅನ್ಕೊಂಡ್ರೆ ನಮ್ಮವ್ರಿಗೆ ಇವಾಗ ಅನಾಹುತ ಆಗ್ಬಿಡೋದು. ಬೇಡ ಬೇಡ, ಇವ್ರು ಕೋಪ ಪಟ್ಟರು ನಾನು ಒಪ್ಕೊಳಕ್ಕಿಲ್ಲ. ಏನಾಗಲಿಲ್ಲ ನೋಡಿ ಅಲ್ಲಿ. ಅಪ್ಪಯ್ಯ, ನಾನು ಆಗಲೇ ಕಾಸು ಕೊಟ್ಟೆ ಬಿಡಿ. ನಾನು ಒಂದು 2 ಕಾಸು ಹಾಕ್ತೀನಿ ಕಲ್ಲ. ಕೊಟ್ಟೆ ಬಿಡು. ಪರವಾಗಿಲ್ಲ, ಹಾಕ್ತೀನಿ ಬಿಡು. ಯಾರಕ್ಕ ಇವರೆಲ್ಲ? ನೀವೇನಾರ ಪ್ಲಾನ್ ಮಾಡಿದ್ದೀರಾ? ಬಾಯ್, ಇವ್ರುಗಳೆಲ್ಲ ಯಾರಂತಾನೆ ನನಗೆ ಗೊತ್ತಿಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಪೊಲೀಸ್ ಕಳಿಸ್ತಾನೆ. ಮಿನಿಸ್ಟರ್, ಈ ದೇವಸ್ಥಾನ ಮುಂದೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಸ್ಕೂಲ್ ಕಟ್ಟಕ್ಕೆ ಪರ್ಮಿಷನ್ ಸಿಗುತ್ತೋ ಇಲ್ವೋ ಹೇಳು. ಪೊಲೀಸ್ ಫೋನ್ ಮಾಡ್ತೀನಿ. ಅಪ್ಪಯ್ಯ, ಮೊದಲು ನನ್ನ ವಿಚಾರಣೆ ಮುಗಿಸ್ಬಿಡ್ತೀನಿ, ಆಮ್ಯಾಗ ಪೊಲೀಸ್ ಕರ್ಸಿ. ಒಳಕ್ಕೆ ಬೇಕಾಗಿಲ್ಲ ಕಣ. ಹೋಗಿ ಯಾವ ನಿನಗೆ ಹೊಡಿಯಕ್ಕೆ ಬಂದ? ಅಪ್ಪಯ್ಯ ಕರ್ಕ ಇಲ್ಲ ರಮಣ, ನಿನ್ ಬಿಟ್ಟು ಹೋಗ್ತಿಲ್ಲ ನಾನು. ಅಪ್ಪಯ್ಯ ಕರ್ಕೊಂಡು ಒಳಕ್ಕೆ ಹೋಗ. ಇಲ್ಲ ರಮಣ, ಹೋಗಕ್ಕಿಲ್ಲ. ಹೋಗ್ಲಾ ಬೇಡ ಕಣ, ಬೇಡ. ಬಿಡು ಅಪ್ಪಯ್ಯ, ಏನಾಗಲ್ಲ. ಬನ್ನಿ ಅಪ್ಪಯ್ಯ. ನನ್ ಬಿಡೋ ನೀನು. 1 ನಿಮಿಷ ಪೊಲೀಸ್ ಕರೆಸ್ತಿದ್ದ ನನಗ. ಅಣ್ಣ ಬೇಡ ಅಂತ ಹೇಳಿದ್ನಲ್ಲ. ಅವ್ನಿಗೆ ಏನೋ ಮಾಡ್ತೀಯ? ಏನು ಆಗಲ್ಲ ಅಪ್ಪಯ್ಯ. ಬೀಗ್ರೆ ಈಗ ಏನ್ ಮಾಡೋದು ಹೇಳಿ? ಈಗ ಏನು ಆಗಲ್ಲ. ಅಳಿಯಂದ್ರು ಪೈಲ್ವಾನ್ರು ಕಣೆ, ಏನು ಆಗಲ್ಲ. ಎಲ್ಲರೂ ಸಮಾಧಾನದಿಂದಿರಿ, ಏನು ಆಗಲ್ಲ. ಏಯ್, ನಿನಗೆ ಕೊನೆ ವಾರ್ನಿಂಗು. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ನಿಮ್ಮಪ್ಪನಿಗೆ ಹೇಳು, ಒಂದೇ ಒಂದು ಸೈನ್ ಮಾಡೋಕ್ಕೆ. ನಿನ್ಗೇನು ಮಾಡಲ್ಲ, ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀವಿ. ಹಾಂ ಲೇಯ್, ನಾನು ನಿಮ್ಗೊಂದು ವಾರ್ನಿಂಗ್ ಕೊಡ್ತಾ ಇವ್ನಿಕಲ್ಲ, ಸುಮ್ಕೆ ಹೊಂಟೋಗ್ಬಿಡಿ. ಇಲ್ಲ ಅಂದರೆ ನಮ್ಮ ಅಪ್ಪ ಇಂಥವು ಸೈನ್ ಕೇಳೋದಲ್ಲ, ಇನ್ನೆಲ್ಲೂ ಎಬ್ಬೆಟ್ಟೊತ್ತಕ್ಕೆ ಬೆರಳುಗಳೇ ಇರಬಾರ್ದು, ಹಂಗೆ ಮಾಡಕ್ಕೆ ಬಿಡ್ತೀನಿ. ಶಿಷ್ಯಂದಿರ, ಇವನು ಯಾಕೋ ಅಪ್ಪನ ಥರ ಮಾತು ಕೇಳ್ತಾ ಇಲ್ಲ. 4 ತಟ್ಟಿ ಬುದ್ಧಿ ಕಲಿಸ್ಲೇಬೇಕು. ಏ ಜವರ, ಅಪ್ಪ ಹಿಂಗ್ ಮಾತು ಕೊಟ್ರೆ 14 ವರ್ಷ ಕಾಡಾಗಿರೋ ಕುರಡಿ ಅಂತದ್ರಾಗೆ ನಮ್ಮ ಅಪ್ಪಯ್ಯನ ಮೇಲೆ ಕೈ ಮಾಡ್ಗಕ್ ಬಂದ್ರೆ ಬಿಡ್ತೀನಿ ಅಲ್ಲ. ಲೇಯ್, ದಾರಿಗೆ ಬರೋನಲ್ಲ ಈ ರಾಮ, ದಾರಿಗೆ ತರ್ಸವನು.
ರಾತ್ರಿ ಇವತ್ತು ದೇವಸ್ಥಾನದ ಮುಂದೆ ರಕ್ತ ಬೀಳೋದು ಬೇಡ ಅಂತ ಇಲ್ಲಿ ಕರ್ಕೊಬಂದೆ. ತೋರಿಸ್ರಲ್ಲ ನಿಮ್ಮ ತಾಕತ್ತಿವಾಗ. ನನ್ನ ಮಗನಿಗೆ ಏನಾದ್ರು ಆದ್ರೂ ಅಟ್ಟೆಯ ಒಬ್ಬೊಬ್ಬರು ನೇಣಿಗೆ ಎಸ್ಬಿಡ್ತೇನೆ ಇವತ್ತು. ಅಪ್ಪಯ್ಯ ಅಣ್ಣಂಗೆ ಏನು ಆಗಕ್ಕಿಲ್ಲ. ಬೀಗ್ರೆ ಆಗಲ್ಲ, ಸಮಾಧಾನ. ಇಷ್ಟೊತ್ತಾಯ್ತು ಇನ್ನ ಬಂದಿಲ್ಲ, ಅವನು ನೋಡ ನಡೀಲಿ. ಅಪ್ಪಯ್ಯ ಅಪ್ಪಯ್ಯ ಬೇಡ ಅಪ್ಪಯ್ಯ. ಬಿಡ್ಲ ನೀನು. ಅಪ್ಪಯ್ಯ 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 ಯಾವ ಅವನು ಅಪ್ಪ